ಅವನು ಇಲ್ಲದೆ ಎಷ್ಟು ಜನ ಖರ್ಚಿದೆ ನೋಡಿ. ಒಂದು ಪಿಕ್ಚರ್ ಆಕಾಶದಲ್ಲಿ ರಿಲೀಸ್ ಆಗಿದೆ, ಇವತ್ತು ಅದು ಶೋನು ಫುಲ್ ಆಗಿದೆ. ಅವನು ಇಲ್ದಿರೋದು ತುಂಬ ಕಷ್ಟ ಆಗುತ್ತೆ. ಆದರೂ ಅಭಿಮಾನಿಗಳು ಮಾತ್ರ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇದ್ದಾರೆ. ಅವ್ನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದೆ. ಅವ್ನು ನಮ್ಮ ಜೊತೆ ಇಲ್ಲ ಅಂದ್ರೆ ನಮ್ಗೆ ಕಷ್ಟಪಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ, ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ. ಆಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ನು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಿದೆ. ಅಭಿಮಾನಿ ದೇವರುಗಳು, ನಿಮಗೆ ನಾವು ಚಿರಋಣಿ ಆಗಿರ್ತೀವಿ. ಯಾವತ್ತಂದ್ರೆ ಇದ್ದಿದ್ರಿ ಅನ್ನೋಂಥ ಒಂದು ಯೋಚನೆ ಇರುತ್ತೆ ನಿಮ್ಮ ಹತ್ರ. ಯಾವತ್ತಾರ ಆ ಕನಸುಗಳನ್ನ ಅಂದ್ರೆ ಮುಂದೆ ಹಿಂಗ್ ಮಾಡಬೇಕು ವಿರುದ್ಧ ಜರ್ನಿ ಅನ್ನೋದು ಕನ್ಸ್ಕೊಂಡಿತ್ತು ಈಗ ನೆನ್ಪಾಗುತ್ತೆ. ಈ ಇಷ್ಟು ವರ್ಷ ಅಪ್ಪವ್ರು ಇದ್ದಿದ್ರು ಏನೆಲ್ಲ ಸಾಧನೆ ಮಾಡ್ಬೋದಿತ್ತು ಅಂತ ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಇನ್ನು ಚೆನ್ನಾಗಿ ದೊಡ್ಡದಾಗಿ ಮಾಡ್ತಾ ಇದ್ರು. ಬಟ್ ಎಲ್ಲ ಬೇಗ ಎಂಡ್ ಆಗೋಯ್ತು. ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಆದರೆ ಯಾರಿಗೂ ಹೇಳ್ತಿರ್ಲಿಲ್ಲ ಅವನು. ಎಲ್ಲ ದಿನ ಯಾರಿಗೂ ಹೇಳ್ತಾ ಇರ್ಲಿಲ್ಲ. ಅವನ ಪಾಡಿ ಮಾಡೋನು. ನಿಮಗೂ ಕೂಡ ಎಲ್ಲರೂ ಖುಷಿ ಆಗೋ ವಿಚಾರ, ನಿಮಗೆ ಡಾಕ್ಯುಮೆಂಟ್ ಕೊಟ್ಟಿದ್ದು ಸಂವಿಧಾನದಲ್ಲಿ, ರಾಯರ ಸಂವಿಧಾನದಲ್ಲಿ. ನಾನೊಬ್ಬ ಬಾಕಿ ಇದೆ ಕುಟುಂಬದಲ್ಲಿ, ನಮಗೂ ಕೊಟ್ಟಿದ್ದಾರೆ. ಅದು ರಾಯರ ಸಂವಿಧಾನದಲ್ಲಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ನಾನು ಆ ಪಿಕ್ಚರ್ ಮಾಡ್ಬೇಕಾದ್ರೆ ಹುಟ್ಟಿದ್ದು, ನಂಗೆ ಅದೇ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ಸೇರುತ್ತೆ. ಸರಿ.